Hello friends, welcome back to my channel. ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಏನು ತಿಂತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದು. ಎಸ್, ಹೋಲ್ಡ್ ದಿಸ್ ಬಾಬಾ, ಹೋಲ್ಡ್ ದಿಸ್ ಫಾರ್ ಮೀ. ನಿಮಗೆ ಎಲ್ಲ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಹೋಗ್ತೀನಿ. ಒಂದು ಈಸಿಯಾಗಿರುವಂಥ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಅದೇನು ಅಂದರೆ ಈ ರೀತಿ ಸ್ಯಾಂಡ್ವಿಚ್, ಮನೇಲಿ ಹೋಮ್ ಮೇಡ್ ಸ್ಯಾಂಡ್ವಿಚ್. ಆಸಮ್ ಆಗಿದೆ ಟೇಸ್ಟ್ ಮಾತ್ರ. ಆಚು ಕೂಡ ತಿಂತಾ ಇದ್ದಾನೆ ಪಾಪ, ಬಾಯಿಲಿ ಸ್ವಲ್ಪ ಇಟ್ಕೊಂತಂದೆ ನೋಡಿ. ಅವನ ಕೈಲಿ ರೆಡಿ ಇದೆ, ಅವನು ಕೂಡ ಟೇಸ್ಟ್ ಮಾಡ್ತಾ ಇದೆ, ಸಖತ್ತಾಗಿದೆ ಮಾತ್ರ. ಸೊ ಈ ಈವ್ನಿಂಗ್ ಸ್ನ್ಯಾಕ್ಸ್ ಇದು ವೀಟ್ ಬ್ರೆಡ್, ತುಂಬ ಹೆಲ್ದಿಯಾಗಿರುವಂತಹ ಸ್ನ್ಯಾಕ್ ನಾವು ಮಾಡ್ಕೊಂಡು ತಿಂತಾ ಇದ್ದೀವಿ. ಯಾಕೋ ತುಂಬಾ ಹಸುವಾಗ್ಬಿಟ್ಟಿದೆ, ಅದಕ್ಕೆ ಈವ್ನಿಂಗ್ ಸ್ನ್ಯಾಕ್ ತಿಂದು ಈಗ ಕ್ಲಾಸಸ್ಗೆ ಮಕ್ಕಳು ಬರ್ತಾರೆ. ಈ ಈವ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಈಸಿಯಾಗಿರುವಂಥ ರೆಸಿಪಿ ಮಕ್ಕಳಿಗೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ಕೂಲಿಂದ ಬಂದ ತಕ್ಷಣ ಮಾಡಿ ರೆಡಿ ಇಟ್ಟು ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿನ್ನತ್ವೆ. ಸೊ ಬನ್ನಿ ಯಾವ ರೀತಿ ಮಾಡ್ಕೊಬೋದು ಅಂತ ನೋಡ್ಕೊಬರೋಣ. ಫಸ್ಟ್ ಒಂದು ತವಾನ ಹೀಟ್ ಮಾಡಿಕೊಂಡು ಅದರ ಮೇಲೆ 4 ಸ್ಲೈಸಸ್ ಬ್ರೆಡ್ನ ನಾನು ಜಸ್ಟ್ ಬ್ರೆಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕೋಬೋದು. ತುಪ್ಪವನ್ನು ನಾನು ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ 4 ಪೀಸಸ್ ಬ್ರೆಡ್ ಕೂಡ ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸಖತ್ತಾಗಿರುವಂತಹ ಒಂದು ಟೇಸ್ಟ್ ಕೊಡುತ್ತೆ ಇದು. ಅದಾದಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ಲೈಸ್ ಮಾಡ್ಕೊಂಡಿರುವಂತಹ ನೀರುಳ್ಳಿ ಹಾಗೂ ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಸ್, ಈ ರೀತಿ ಹಾಕ್ಕೊಂಡು ನೀರುಳ್ಳಿ, ಟೊಮೆಟೊ ಹಣ್ಣು, ಬೇಕಾದರೆ ಕ್ಯಾಬೇಜ್ ಬೇಕಾದರೂ ಚಿಕ್ಕದಾಗಿ ನೀವು ಸ್ಲೈಸ್ ಮಾಡ್ಕೊಂಡು ಹಾಕೋಬೋದು. ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಪೀಸ್ಗೆ ನಾವೇನು ಗ್ರೀಸಿಂಗ್ ಮಾಡ್ಕೊಂಡಿದ್ವಲ್ಲ ತುಪ್ಪ, ಅದನ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎರಡೂ ಕಡೆ ಚೆನ್ನಾಗಿದು ಜಸ್ಟ್ ಕ್ರಂಚಿಯ ರೀತಿ ಆಗಬೇಕು. ಈ ರೀತಿ ಎರಡೂ ಕಡೆ ಈ ರೀತಿ ಫ್ಲಿಪ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಚುಂಚುಗದಿಂದ. ವಿತೌಟ್ ಓವೆನ್ ಏನೂ ಬೇಕಾಗಿಲ್ಲ, ಜಸ್ಟ್ ಒಂದು ತವಾ ಇದ್ರೆ ಸಾಕು. ಎಸ್, ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ. ಈಗ ಇದಕ್ಕೆ ಮಯೋನೀಸ್ ಇದು ಆಪ್ಷನಲ್, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮಯೋನೀಸ್ ಇದೆ, ನಾನು ಹಾಕ್ಕೊಂಡಿದ್ದೀನಿ ವೆಜ್ ಮಯೋನೀಸ್. ಸಖತ್ತಾಗಿರುವಂಥ ಟೇಸ್ಟ್ ಕೊಟ್ಬಿಡುತ್ತೆ. ಇದ್ರ ಮೇಲೂ ಕೂಡ ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ, ಸೊ ದಟ್ ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಫ್ರೆಂಡ್ಸ್, ಒಂದೊಂದು ಸ್ಯಾಂಡ್ವಿಚ್ ತಿಂದುಬಿಟ್ರೆ ಸಖತ್ತು ಹೊಟ್ಟೆ ತುಂಬ ಆಗಿದೆಯೋ ಅನ್ನೋ ರೀತಿ ಫೀಲ್ ಕೊಟ್ಬಿಡುತ್ತೆ. ಮತ್ತು ಇನ್ನೊಂದು ಸಲ ನಾನು ತುಪ್ಪವನ್ನು ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟ್. ಬೇಕಾದರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು. ಚೆನ್ನಾಗಿ ಅನ್ಸೋದು, ಒಂಥರ ಖಾರ ಖಾರ ಉಪ್ಪು. ನೋಡಿ ಸರ್, ಮಾಡ್ಕೊಂಬಿಟ್ಟಿದ್ದಾನೆ ನನ್ನ ಮಗ. ಅವನಿಗೆ ಕೋಲ್ಡ್ ಆಗಿದೆ, ಆದರೂ ಕೂಡ ಇಷ್ಟ ಅವನಿಗೆ. ಯೂಸ್ ದಟ್ ದಿಸ್ ಥಿಂಗ್ ಮಾ, ಯು ಬ್ರಾಟ್ ನೈಫ್ ಆ್ಯಂಡ್ ಫೋಕ್ ನೈಟ್. ಫೋಕಲ್ಲಿ ಮತ್ತೆ ವಾಟ್ಸ್ ದಟ್ ನೈಫ್ ತಗೊಂಬಂದಿದ್ದಾರೆ, ಅದ್ರಲ್ಲಿ ತಿಂತೀನಿ ಅಂತ. ಸರಿ ಹೋಗಲ್ಲ ಮಮ್ಮಿ ಅಂತ ಕೈಯಲ್ಲೇ ತಿಂತಾ ಇದ್ದಾನೆ. ಹೌ ಇಸ್ ಇಟ್? ಅಸ್ತು ಬಂದಾಗ ನೀನು ಅಸ್ತುಗೆ ಮಾಡ್ಕೊಡ್ತೀವಿ, ಓಕೆನಾ? ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇವತ್ತು ಏನು ಮಾಡ್ಕೊಂಡೆ ಅಂತ ನೀವು ನೋಡ್ಕೊಂಬಂದ್ರಿ. ಇದನ್ನ ಧಾರಾಳವಾಗಿ ನೀವು ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ತುಂಬಾ ಈಸಿ, ಮಯೋನೀಸ್ ಆಪ್ಷನಲ್ ಅಂತ ಹೇಳಿದೆ. ಬೇಕಾದರೆ ಲೈಟಾಗಿ ಚಿಲ್ಲಿ ಪೌಡರ್ ಅಥವಾ ಪೆಪ್ಪರ್ ಪೌಡರ್ನ ಲೈಟಾಗಿ ಉದಿಸ್ಕೊಂಡು ಬೇಕಾದರೆ ನೀವು ಇಂಟೇಕ್ ಮಾಡ್ಬೋದು, ಬೇಡ ಅಂದರೆ ಬೇಡ. ಸೊ ಈಗ ಟೀ ಟೈಮ್, ಟೀ ಮಾಡಿಕೊಂಡು ಬಂದು ಮತ್ತೆ ನಿಮ್ಗೆ ಕಾಣ್ತೀವಿ. ಈ ರೀತಿ ಈವ್ನಿಂಗ್ ಟೈಮ್ ಒಂದು 4:15 ಟೈಮಲ್ಲಿ ರೇಡಿಯೋದಲ್ಲಿ ಈ ರೀತಿ ಸಾಂಗ್ ಕೇಳ್ತಾ ಟೀ ರೆಡಿ ಮಾಡ್ಕೊಳ್ತಾ ಈ ರೀತಿ ಲೈಟಾಗಿ ಈವ್ನಿಂಗ್ ಸ್ನ್ಯಾಕ್ ತಿಂತಾ ಈವ್ನಿಂಗ್ ಕಳೆಯೋದೇ ಒಂದು ಖುಷಿ. ಅಪ್ ಟು 5 o'clock ತನಕ ಫ್ರೀಯಾಗಿ ಇದ್ಬಿಡ್ತೀನಿ. 5 ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು 7:30 ತನಕ ಫ್ರೀ ಆಗಲ್ಲ. ಈ ರೀತಿ ಇದೆ ನನ್ನ ಡೈಲಿ ರೂಟೀನ್. ಟೀಗೆ ಇಟ್ಟಿದ್ದೀನಿ, ಟೀ ವಿತ್ ರೇಡಿಯೋ ಸೂದಿಂಗ್ ಹಿಂದಿ ಸಾಂಗ್ಸ್ ಕೇಳ್ತಾ 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 ಟೀ ಸಿಪ್ ಮಾಡ್ತೀನಿ. ಟೀ ಮಾಡ್ಕೊಂಡು ಮತ್ತೆ ಬಂದು ಕಾಣ್ತೀನಿ. ಸೊ ನನ್ನ ಟೀ ರೆಡಿ ಆಯಿತು.
ತುಂಬ ಸೂದಿಂಗ್ ಆಗಿರುವಂತಹ ಸ್ಯಾಂಡ್ವಿಚ್ ತಿಂದು ಈ ರೀತಿ ಈ ಟೈಮಲ್ಲಿ ಹೊರಗಡೆ ನೋಡ್ತಾ ನನಗೆ ಟೀ ಅಥವಾ ಕಾಫಿ ಕುಡಿಯೋದು ನನಗೆ ಅಭ್ಯಾಸ. ಇಟ್ ಫೀಲ್ಸ್ ಸೋ ಗುಡ್ ಫಾರ್ ಮೈ ಮೆಂಟಲಿ. ಒಂಥರ ಚೆನ್ನಾಗಿ ಅನ್ಸುತ್ತೆ ನನಗೆ ಈ ರೀತಿ ನಿಂತ್ಕೊಂಡು ಕುಡಿಯೋದು. ಚಿಕ್ಕದಾಗಿ ಬಿಸಿಲಿರುತ್ತೆ, ಕೆಲವು ಹಾಟ್ ಬಿಸಿಲಿರುತ್ತೆ, ಕೆಲವು ಮೋಡ ಮುಚ್ಚಿರುವಂತಹ ವಾತಾವರಣ ಇರುತ್ತೆ. ಅಂಥದ್ರಲ್ಲಿ ಈ ರೀತಿ ಟೀ ಅಥವಾ ಕಾಫಿ ಕುಡ್ಕೊಂತ ಸುಮ್ಮನೆ ನಿಂತ್ಕೊಂಡು ನೋಡೋದು ನನಗೆ ತುಂಬ ಇಷ್ಟ. ಒಂದು 3/4 ಕಪ್ ಕುಡಿದು ಮತ್ತೆ ಲಾಸ್ಟ್ಗೆ ಒಳಗೆ ಹೋಗಿ ಇಟ್ಬಿಡ್ತೀನಿ ಕಾಫಿ ಗ್ಲಾಸ್. ಈ ರೀತಿ ಇತ್ತು ಇವತ್ತಿನ ಈ ಒಂದು ಕ್ಯೂಟೆಸ್ಟ್ ಈವ್ನಿಂಗ್ ವ್ಲಾಗ್. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ನಿಮಗೆ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಎಪಿಸೋಡ್ ಬರ್ತಾ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಅದನ್ನ ಕೂಡ ನೋಡಿ ಹೇಗನ್ನಿಸ್ತು ಸಿಲ್ಕ್ ಸ್ಯಾರೀಸ್ ನನ್ನ ಹತ್ರ ಇರುವಂಥ ಕಲೆಕ್ಷನ್ಸ್ ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಬರ್ಕಳಿಸೋದನ್ನ ಮರಿಬೇಡಿ. ಆ ಒಂದು ವ್ಲಾಗಲ್ಲಿ ಯಾರಿಗೂ ನಾನು ಸಾರಿ ಕೇಳಿದ್ದೀನಿ. ಯಾಕೆ ಸಾರಿ, ಏನಕ್ಕೆ ಸಿಲ್ಕ್ ಸ್ಯಾರೀಸ್ ವಿಚಾರವಾಗಿ ಸಾರಿ ಕೇಳುವಂಥ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಡಿಸ್ಕ್ಲೋಸ್ ಮಾಡಿದ್ದೀನಿ. ಪ್ಲೀಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗಿನ ವ್ಲಾಗ್ ಫೇಸ್ ಪ್ಯಾಕ್, ತುಂಬ ಈಸಿಯಾಗಿ ಅಡುಗೆ ಮನೇಲಿ ಸಿಗುವಂಥ ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ. ಹ್ಯಾಪಿ ಈವ್ನಿಂಗ್, ಟೇಕ್ ಕೇರ್, ಬಾಯ್.